ನಿಂಗಪ್ಪಣ್ಣ ಗುರುಜಿ 1ನೇ ಅಧ್ಯಾಯದಾಗ ಒಂದು ಶ್ಲೋಕ ಇಷ್ಟು ಚಂದ ಐತಿ. ಇಡೀ ಆ ದೇವಿಯ ಮಹಾತ್ಮೆಯ ಚರಿತ್ರೆಯನ್ನಷ್ಟು ಅದ್ರಾಗ ಹೇಳ್ಬಿಟ್ಟ ನೋಡ್ರಿ. ಹೌದು ಗುರು. ಅದ ಮೋಸ್ಟ್ಲಿ 42 ಇರಬೇಕು. ಹೌದು ಗುರು. 1ನೇ ಅಧ್ಯಾಯದ 42ನೇ ಶ್ಲೋಕ ಏನು ಹೇಳ್ತೈತೆ ಅಂದ್ರೆ, ಹೇಳುವೆ ತ್ರೈಮೂರ್ತಿಗಳ ತಪವನ್ನು. ಅಂದ್ರೆ ತ್ರೈಮೂರ್ತಿಗಳು ಅಂದ್ರೆ ತ್ರಿಮೂರ್ತಿಗಳು ಅಂತ ಅರ್ಥ. ಅದು ಹೌದು. ಹೇಳುವೆ ತ್ರೈಮೂರ್ತಿಗಳ ತಪವನ್ನು, ಹೇಳುವೆ ತ್ರಿಗುಣರಿಗೆ ವರವನಿತ್ತುದ. ಆ 3 ಗುಣಗಳುಳ್ಳ 3 ಗುಣಗಳ ಸಂಕೇತವಾಗಿರತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ. ಅದು ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಹೇಳುವೆ ತ್ರೈಮೂರ್ತಿಗಳ ತಪವನ್ನು, ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ತಪಸ್ಸು ಮಾಡಿದ್ದನ್ನು ಹೇಳ್ತನು. ಹೇಳುವೆ ತ್ರೈಮೂರ್ತಿಗಳ ತಪವನ್ನು, ಹೇಳುವೆ ತ್ರಿಗುಣರಿಗೆ ವರವನಿತ್ತುದ. ಆ 3 ಮಂದಿಗೆ ದೇವಿ ಸಾಕ್ಷಾತ್ಕಾರಳಾಗಿ ಅವರ ತಪಸ್ಸಿಗೆ ಮೆಚ್ಚಿ ಆಕೆ ಕೃಪೆ ಹಾಕ್ಕಳು, ಅವ್ರಿಗೆ ಆಶೀರ್ವಾದ ಮಾಡ್ತಾಳು ಅಂತ. ಹೇಳುವೆ ತ್ರೈಮೂರ್ತಿಗಳ ತಪವನ್ನು, ಹೇಳುವೆ ತ್ರಿಗುಣರಿಗೆ ವರವನ್ನೆತ್ತುದ. ಹೇಳುವೆ ಮಧುಕೈಟವರ ವಧೆಯನ್ನು. ಮಧುಕೈಟವರ ವಧೆಯನ್ನು ಹೆಂಗಾಯ್ತು ಅನ್ನೋದು ಆ ಅಧ್ಯಾಯದು ಇಲ್ಲಿ ವರ್ಣನೆ ಮಾಡ್ತಾರೆ. ಹೇಳುವೆ ಮಧುಕೈಟವರ ವಧೆಯನ್ನು, ಮಹಿಷ ಮರ್ದನವ, ಮಹಿಷಾಸುರನ ಮರ್ದನ ಹೆಂಗಾತು ಅನ್ನೋದನ್ನು ಸಹಿತ ಅದು ಹೇಳ್ತದಂತ. ಹೇಳುವೆ ಶುಂಭ ನಿಶುಂಭರಳಿವನು. ಶುಂಭ ಹೆಂಗೆ ಅಳಿವಾದ ದೇವಿಯಿಂದ, ನಿಶುಂಭ ಹೆಂಗೆ ಅಳಿವಾದ, ಅವ್ರು ಹೆಂಗೆ ನಾಶವಾದರು, ದೇವಿ ಹೆಂಗೆ ಅವ್ರನ್ನ ನಾಶ ಮಾಡಿದಳು ಅನ್ನೋದ್ರ ಶುಂಭ ನಿಶುಂಭರ ವಧೆ. ಹೇಳುವೆ ನಾರಾಯಣೀಯ ಸ್ತುತಿಯನ್ನು. ಅಂದ್ರೆ ಅವಾಗ ಈ ದುಷ್ಟ ರಾಕ್ಷಸರು ನಾಶ ಆಗಿ ಹೋಗ್ಬಿಟ್ರು. ನಾಶ ಆದ ಕೂಡಲೇ ದೇವಿ ಅವ್ರನ್ನ ನಾಶ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ, ನಮಗೆ ಉಳಗಾಲಿಲ್ಲಪ್ಪ ಯಪ್ಪ, ಉಳಗಾಲ ಇರಲಿಲ್ಲ. ನಮಗೆ ನಮ್ಮ ತಪಸ್ಸಿಗೆ ಮೆಚ್ಚಿ ನಮ್ಮ ಮೇಲೆ ಅಂತಃಕರಣ ತೋರಿ ಕೃಪೆ ಮಾಡಿ ಆ ದುಷ್ಟರಾಗಿರತಕ್ಕಂಥ ಶುಂಭ ನಿಶುಂಭ ಮತ್ತು ಮಹಿಷಾಸುರ ಮತ್ತು ಮಧುಕೈಟವರು ಇವರೊಟ್ಟರು ನಾಶ ಮಾಡಿ ನಮ್ಮನ್ನು ದೇವಿ ಕಾಪಾಡಲಂತೇಳಿ ಆ ದೇವಿಯು ಅವ್ರ ಹೃದಯದಾಗ ನೆಲೆಸ್ತಾಳ. ಅವರು ದೇವಿಯ ನಾಮಸ್ಮರಣೆ ಮಾಡ್ತಾರೆ. ಅದಕ್ಕೆ 17ನೇ ಅಧ್ಯಾಯದ ನಾರಾಯಣ ಸ್ತುತಿ ನಾಮ. ಹೇಳುವೆ ನಾರಾಯಣೀಯ ಸ್ತುತಿಯನ್ನು, ಹೇಳುವೆ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆ ಹೇಳುವೆ, ಹೇಳುವೆ ಜೀವನ್ ಮುಕ್ತಿಯನ್ನು ಎಂದ. ಎಷ್ಟು ಅದ್ಭುತ ಐತಲ್ರಿ ಅದ. ಈ ನೋಡಿ ಎಷ್ಟು ಚಂದ ಹೇಳ್ಯಾನಂದ್ರೆ, ಅದು 1ನೇ ಅಧ್ಯಾಯದ 42ನೇ ಶ್ಲೋಕ. ಅಂದ್ರೆ ಇಡೀ ಆ ದೇವಿಯ ಮಹಾತ್ಮೆ ಎಂಬ ಗ್ರಂಥದ ಸಾರಾಂಶನ ಅವ ಜ್ಞಾನಿಗಳಾದವ ಅಷ್ಟು ಹೇಳಿಬಿಟ್ಟು ತಿಳ್ಕೊಂಡ್ಬಿಡ್ತಾನೆ ನೋಡ್ರಿ. ಹೌದು ಗುರು. ಏನಂದ್ರೆ ಹೇಳುವೆ ತ್ರೈಮೂರ್ತಿಗಳ ತಪವನ್ನು, ತ್ರಿಮೂರ್ತಿಗಳ ತಪಸ್ಸು ಮಾಡಿರ್ತಕ್ಕಂಥ 1ನೇ ಅಧ್ಯಾಯ ಮುಗಿತಲ್ಲಿ. ಹೇಳುವೆ ತ್ರೈಮೂರ್ತಿಗಳ ತಪವನ್ನು, ಹೇಳುವೆ ತ್ರಿಗುಣರಿಗೆ ವರವನ್ನಿತ್ತದ. ಅಂದ್ರೆ ಆ 3 ಮಂದಿಗೆ ದೇವಿ ಪ್ರತ್ಯಕ್ಷ ಆಗಿ ವರ ಕೊಟ್ಟಳು. ಅದನ್ನು ವರ್ಣನೆ ಮಾಡ್ಯಾರ ನೋಡಿದ್ರೇನು ಹೆಂಗೆ. ಬಂದಳು ಓಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು. ಯಪ್ಪ ನನ್ನ ಮಕ್ಕಳು ಬಳಲಿದವಪ್ಪ, ನನ್ನ ಬಗ್ಗೆ ತಪಸ್ಸು ಮಾಡಾಕತ್ತಾವ. ಎದಿಮೇಲಂದು ಈಯಸರೆಗೆಳೆಯ ಕಿರಿ ಬೆವರೇರಿ ಅಂದು ಮುಖ ಕಮಲ. ಆ ದೇವಿ ಆ ಭಕ್ತರ ಸಲುವಾಗಿ ಓಡಿ ಬರುವಾಗ ಆಕೆ ಕಮಲದಂಥ ಮುಖಕ್ಕೆ ಬೆವರು ಬರಾಕತ್ತೈತಂತ. ಅಂದು ನಿರಿಮುದಡುತ್ತ ಹಾರಗಳನ್ನು ಎಡ ಹಸ್ತದೊಳಗೆ ಹಿಡಿದ ಓಡಿ ಬಂದ. ಎಂದು ಕಾಂಬುವೆ ಎಂದು ನೋಡುಪ್ಪ, ಎಂದು ನೋಡ್ತೇನೆ ನನ್ನ ಮಕ್ಕಳನ್ನ.
ಎಂದು ಕಾಂಬುವೆನೆಂದು ಬಂದಳೋ ವ್ಯೋಮ ಮಾರ್ಗದಲ್ಲಿ ಆಕಾಶ ಮಾರ್ಗವಾಗಿ ಬಂದ್ರಂತದ ಹೌದು ಬಂದಾಕೆ ಆಶೀರ್ವಾದ ಮಾಡ್ತಾಳೆ. ಹೌದು ಅದಕ್ಕೆ ಎಷ್ಟು ಚಂದ ಐತಂದ್ರೆ ಹೇಳುವೆ ತ್ರೈಮೂರ್ತಿಗಳ ತಪವನ್ನು ಹೇಳುವೆ ತ್ರಿಗುಣರಿಗೆ ವರವನಿತ್ತುದ ಹೇಳುವ ಮಧುಕೈಟ ಬರವದೆಯನ್ನು ಮಹಿಷ ಮರ್ದನವ ಹೇಳುವೆ ಶುಂಭರಳಿವನ್ನು ಹೇಳುವೆ ನಾರಾಯಣಿಯ ಸ್ತುತಿಯನ್ನು ಹೇಳುವೆ ದೇವಿಯ ಮಹಾತ್ಮೆ ಜೀವನ್ ಮುಕ್ತಿಯನು ಎಂದ.